ಮಧ್ಯಪ್ರಾಚ್ಯದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಏನದು ಅಪ್ಡೇಟ್? ಡೊನಾಲ್ಡ್ ಟ್ರಂಪ್ ಅವರ ದ್ವಂದ್ವ ನಿಲುವಿನ ಬಗ್ಗೆ ನಿನ್ನೆ ಮೊನ್ನೆಯೂ ಕೂಡ ನಾವು ಮಾತನಾಡಿದ್ವಿ. ಇದೀಗ ಅದೇ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನ ಪಕ್ಕಕ್ಕಿಟ್ಟು ಶಾಂತಿಯನ್ನು ಜಪಿಸ್ತೀನಿ ಅಂತ ಒಂದು ಐತಿಹಾಸಿಕ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ನಾವು ಕಳೆದ 3 ದಿನಗಳಿಂದ ಇದರ ಬಗ್ಗೆ ಅಪ್ಡೇಟ್ ನೋಡ್ತಾ ಇದ್ದೀವಿ. ಏನಾಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ 1 ವಾರದ ಹಿಂದೆ ಇರಾನ್ ಮೇಲೆ ದಾಳಿಗೆ ಹೋಗಿದ್ರು. ಪುನರಪಿ ಒಮಾನ್ ನೇತೃತ್ವದಲ್ಲಿ ಮಾತುಕತೆಗೆ ಅವಕಾಶಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು. ಪುನರಪಿ ಮತ್ತೊಮ್ಮೆ ಇದೀಗ ಯುದ್ಧವೇ ಬೇಡ, ನನಗೆ ಜನರ ಜೀವ ಹಾಳಾಗೋದು ಯಾವುದೇ ಕಾರಣಕ್ಕಾಗಿಯೂ ಕೂಡ ಇಷ್ಟ ಇಲ್ಲ ಅಂತ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ಶುರುವಾಗಿ ಸರಿಸುಮಾರು 120 ದಿನಗಳ ನಂತರ ಇಂಥದ್ದೊಂದು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಈಗಾಗಲೇ ಇರಾನ್ನಲ್ಲಿ ಅನೇಕ ಸಾವು ನೋವುಗಳಾಗಿದೆ. ಅಮೆರಿಕಾದ ಒಂದು 16 ಜನ ಮೃತಪಟ್ಟಿದ್ದನ್ನು ನೋಡಿದ್ದೀವಿ. ಒಮಾನ್ನಲ್ಲಿ ಆಗಿರುವಂಥ ಬೆಳವಣಿಗೆ, ಮಧ್ಯಪ್ರಾಚ್ಯದಲ್ಲಿ ಆಗಿರುವಂತಹ ಬೆಳವಣಿಗೆ, ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಅವರು ಶಾಂತಿ ದೂತನಂತೆ ಒಂದು ಮೆಸೇಜ್ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಏನಾಯಿತು ಡೀಟೇಲ್ಸಿಗೆ ಬರೋಣ. ಇದರ ಜೊತೆಗೆ ಏನಾಯಿತು ಅಂತ ಹೇಳಿದರೆ, ಡೊನಾಲ್ಡ್ ಟ್ರಂಪ್ ಅವರನ್ನ ಇರಾನ್ನವರು ಟೀಕೆ ಟಿಪ್ಪಣಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾವ ಸರ್ಕಾರಿ ಮಾಧ್ಯಮಗಳ ಮುಖಾಂತರ ಡೊನಾಲ್ಡ್ ಟ್ರಂಪ್ ಅವರನ್ನು ಹತ್ಯೆ ಮಾಡಿದವರಿಗೆ ಇನಾಮ್ ಕೊಡ್ತೀವಿ ಅಂತ ಒಂದು ಜಾಹೀರಾತು ರೂಪದಲ್ಲಿ ಜನರನ್ನು ತಲುಪುವ ಪ್ರಯತ್ನವನ್ನು ಇರಾನ್ ಮಾಡಿತ್ತು, ಅದೇ ಸರ್ಕಾರಿ ಮಾಧ್ಯಮವನ್ನು ಬಳಕೆ ಮಾಡಿಕೊಂಡು ಇವತ್ತು ಇರಾನ್ ಹೇಳ್ತಾ ಇದೆ, ನಾವ್ಯಾವತ್ತೂ ಕೂಡ ಅಮೆರಿಕಾಗೆ ಹೋಗಿ ಬಗ್ಗಿಲ್ಲ, ಅವರ ಬಳಿ ಹೋಗಿ ಯುದ್ಧವನ್ನು ನಿಲ್ಲಿಸಿ ಕದನ ವಿರಾಮ ಜಾರಿಯಾಗಲಿ ಅಂತ ನಾವಾಗಲೇ ಏನು ಕೇಳಿಕೊಂಡಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರಿಗೆ ಇದನ್ನು ಎಚ್ಚರಿಕೆ ರೂಪದಲ್ಲಿ ಒಂದು ಸಂದೇಶ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇವೆಲ್ಲದರ ನಡುವೆಯೂ ಕೂಡ ಇರಾನ್ ಮತ್ತೊಮ್ಮೆ ಪ್ರತೀಕಾರದ ರೀತಿಯಲ್ಲಿ ಈ ರೀತಿಯಾಗಿ ಮಾತನಾಡ್ತಾ ಇದೆ. ಏನಾಯಿತು ಮಧ್ಯಪ್ರಾಚ್ಯದಲ್ಲಿ? ಇದೇ ಜೀ ಕನ್ನಡ ನ್ಯೂಸ್ ಡಿಎನ್ಎಯ ಮೊದಲ ಸುದ್ದಿ, ಟ್ರಂಪ್ ಶಾಂತಿ ಮಂತ್ರ. ನಾವು ಕಳೆದ ವಾರ ಒಂದು ಸುದ್ದಿಯನ್ನು ನೋಡಿದ್ವಿ. ಗುರುವಾರದ ದಾಳಿ ಇರಾನ್ ಮೇಲೆ ಆಗಿತ್ತು. ಶುಕ್ರವಾರ ಪೆಂಟಗನ್ ಅವರು ಬಂದು ಟ್ರಂಪ್ ಅವರನ್ನು ಸಂಪರ್ಕ ಮಾಡಿದ್ರು, ಒಂದು ಮ್ಯಾಪಿಂಗ್ ಅನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಡೊನಾಲ್ಡ್ ಟ್ರಂಪ್ ಅದನ್ನು ನೆಗ್ಲೆಕ್ಟ್ ಮಾಡಿ ಪಕ್ಕಕ್ಕೆ ಇಟ್ಬಿಡಿ, ಅದನ್ನು ನಾವು ದಾಳಿ ಮಾಡೋದು ಬೇಡ ಅಂತ ಕಳೆದ ಶುಕ್ರವಾರ ಆಯಿತು. ಆ ಕಳೆದ ಶುಕ್ರವಾರ ಆದ ನಂತರ ಯಾವಾಗ ಜೋರ್ಡಾನ್ ಮೇಲೆ ದಾಳಿ ಆಯಿತು, ಪುನರಪಿ ನಮ್ಮ ಸರದಿ ಅಂತ ಟ್ರಂಪ್ ಅವರು ಮಾಡಿದರು. ಒನ್ಸ್ ಅಗೇನ್ ಅದೇ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಇದೀಗ ಯಾವ ಪೆಂಟಗನ್ ಸಿದ್ಧಪಡಿಸಿತ್ತಲ್ಲ ವರದಿಯನ್ನು, ಅದನ್ನು ಮತ್ತೊಮ್ಮೆ ಪಕ್ಕಕ್ಕಿಟ್ಟು ಈ ಭಾನುವಾರ ಅಂದರೆ ನಿನ್ನೆ ಅಷ್ಟೇ ಆ ವರದಿಯನ್ನು ಪಕ್ಕಕ್ಕಿಟ್ಟು ಇರಾನ್ ಮೇಲಿನ ದಾಳಿ ಬೇಡ ಅಂತ ಪುನರಪಿ 1 ವಾರದ ಆಸುಪಾಸಿಗೆ 2ನೇ ಬಾರಿ ಹೇಳಿಕೆ ಕೊಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ಏನು? ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು ಜೀವ ಹಾನಿ ಆಗಬಾರ್ದು ಅಂತ. ಇದರ ಹಿಂದೆ ಕೆಲವೊಂದಿಷ್ಟು ಕೈಗಳಿದೆ. ಯಾವ ಕೈಗಳು? ಅದು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ರಾಜರುಗಳು ಡೊನಾಲ್ಡ್ ಟ್ರಂಪ್ ಅವರನ್ನು ಸಂಪರ್ಕ ಮಾಡಿ ಯುದ್ಧವನ್ನು ಸ್ಥಗಿತ ಮಾಡಿಬಿಡೋಣ, ಶಾಂತಿ ಮಾತುಕತೆಗೆ ಅವಕಾಶ ಕೊಡೋಣ ಅಂತ ಹೇಳಿಕೆ ಕೊಟ್ಟಿದ್ದೇ, ಮಾತುಕತೆ ಆಗಿದ್ದೇ ಈ ಶಾಂತಿ ಸಂಧಾನಕ್ಕೆ, ಶಾಂತಿ ಮಾತುಕತೆಯ ಒಂದು ಭಾಗ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಏನೇನಾಯಿತು ಬನ್ನಿ ಡೀಟೇಲ್ಸ್ ನೋಡೋಣ ಅದ್ರ ಬಗ್ಗೆ. ಯುದ್ಧ ಬೇಡ, ಒಪ್ಪಂದವೇ ಲೇಸು ಅಂತ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ ಮೇಲಿನ ಬೃಹತ್ ಮಿಲಿಟರಿ ದಾಳಿಯನ್ನು ತಾತ್ಕಾಲಿಕವಾಗಿ ಡೊನಾಲ್ಡ್ ಟ್ರಂಪ್ ಕೈಬಿಟ್ಟಿದ್ದಾರೆ. ಅಂದರೆ ಒಂದು ದಾಳಿಯ ರೂಪುರೇಷೆ ಈಗಾಗಲೇ ಅವರ ಬಳಿ ಸಿದ್ಧವಾಗಿತ್ತು. ಎಲ್ಲೆಲ್ಲಿ ದಾಳಿ ಮಾಡಬೇಕು, ಏನು ಎತ್ತ ಅಂತ. ಸೋಮವಾರದಿಂದಲೇ ಮಧ್ಯಸ್ಥಿಕೆದಾರರ ಮುಖಾಂತರ ಇರಾನ್ ಜೊತೆಗೆ ಮಾತುಕತೆ ಆರಂಭ ಮಾಡಿದ್ದಾರೆ. ಜೀವಹಾನಿ ಮಾಡೋದು ನನ್ನ ಉದ್ದೇಶವಲ್ಲ, ಒಪ್ಪಂದವೇ ನನ್ನ ಉದ್ದೇಶ ಅಂತ ಹೇಳಿದರು. ಏನು ಹೇಳಿದರು ಟ್ರಂಪು? ನನಗೆ ಸಾವು ನೋವುಗಳನ್ನು ಕಾಣೋದಕ್ಕೆ ಇಷ್ಟ ಇಲ್ಲ, ಬದಲಿಗೆ ಒಪ್ಪಂದ ಮಾಡಿಕೊಳ್ಳೋದೇ ನನ್ನ ಉದ್ದೇಶ ಅಂತ ಅವರು ಹೇಳಿಕೆಗಳು ಕೊಡೋ ಪ್ರಯತ್ನವನ್ನು ಮಾಡಿದರು. ಏನಿದ್ರ ಅರ್ಥ? ಮೊನ್ನೆ ಅಷ್ಟೇ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. 1945ರ 2ನೇ ಮಹಾಯುದ್ಧದ ನಂತರ ಅತಿ ದೊಡ್ಡ ಮಿಲಿಟರಿ ದಾಳಿ ಮಾಡೋದಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಸಜ್ಜಾಗಿ ನಿಂತಿವೆ, ನಾವು ಯಾವುದೇ ಕ್ಷಣದಲ್ಲಾದರೂ ಕೂಡ ಇರಾನ್ ಮೇಲೆ ದಾಳಿ ಮಾಡಬಹುದು ಅಂತೆಲ್ಲ ಹೇಳಿದರು. ಇದೀಗ ಆ ದಾಳಿಯಿಂದ ಆಗಬಹುದಾದಂಥ ಸಾವು ನೋವುಗಳನ್ನು ತಡೆಯುವ ಉದ್ದೇಶಕ್ಕಾಗಿ ಈ ದಾಳಿಯನ್ನು ಸ್ಥಗಿತ ಮಾಡ್ತಾ ಇದ್ದೀನಿ ಅಂತ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಇದು ಒಂದು ಭಾಗ. 2ನೇ ಭಾಗ ಅವರು ಹೇಳ್ತಾ ಇದ್ದಾರೆ, ಇರಾನ್ ದೇಶವನ್ನು ಧ್ವಂಸ ಮಾಡೋದು ನಮ್ಮ ಗುರಿಯಲ್ಲ, ಬದಲಿಗೆ ಇರಾನ್ ಶಾಂತಿಯುತವಾಗಿ ಆರ್ಥಿಕವಾಗಿ ಸಮೃದ್ಧವಾಗಿರೋದಕ್ಕೆ ಒಂದು ಐತಿಹಾಸಿಕ ಒಪ್ಪಂದಕ್ಕೆ ಬರಬೇಕು ಅಂತ ಟ್ರಂಪ್ ಅವರು ಹೇಳಿದರು. ನೀವು ಯುದ್ಧ ಶುರುವಾದ ನಂತರ ಅಮೆರಿಕದ ಉದ್ದೇಶ ಏನಾಗಿತ್ತು? ಅಮೆರಿಕದ ಉದ್ದೇಶ ಇದ್ದಿದ್ದು ಅಲ್ಲಿರುವಂಥ ಎಲ್ಲ ಆಡಳಿತವನ್ನು ಕೊಲ್ಯಾಪ್ಸ್ ಮಾಡಬೇಕು. ಯಾವ್ಯಾವ ನಾಯಕರಿದ್ದಾರೋ ಆ ಎಲ್ಲ ನಾಯಕರನ್ನು ಹತರನ್ನಾಗಿ ಮಾಡಬೇಕು ಅನ್ನೋದೇ ಇದೇ ಡೊನಾಲ್ಡ್ ಟ್ರಂಪ್ ಅವರ ಪರಮೋಚ್ಚ ಗುರಿಯಾಗಿತ್ತು ಈ 2026ರ ಯುದ್ಧದಲ್ಲಿ.
ಇಸ್ರೇಲ್ನ ಗುರಿ ಏನಾಗಿತ್ತು, ಅಮೆರಿಕಕ್ಕೆ ನಾನು ಸಹಾಯ ಮಾಡಬೇಕು, ಆ ಸಹಾಯದ ಮುಖಾಂತರ ಯಾವ ಕಾರಣಕ್ಕಾಗಿಯೂ ಇರಾನ್ ಪರಮಾಣನ್ನು ಹೊಂದಬಾರದು ಅಂತ ಇಸ್ರೇಲ್ನವರ ಬಯಕೆ ಆಗಿತ್ತು. ಇದಕ್ಕೆ ತದ್ವಿರುದ್ಧವಾಗಿ ಡೊನಾಲ್ಡ್ ಟ್ರಂಪ್ ಹೇಳುತ್ತಿದ್ದಾರೆ, ಅವರು ಆರ್ಥಿಕವಾಗಿ ಹಾಳಾಗೋದು ಬೇಡ, ಅವರನ್ನು ಧ್ವಂಸ ಮಾಡೋದು ಬೇಡ, ಅದರ ಬದಲಾಗಿ ಶಾಂತಿಯುತವಾಗಿ ಅವರ ಜೊತೆಗೆ ಮಾತುಕತೆ ನಡೆಸ್ತೀವಿ, ಇರಾನ್ ಅವರು ನಮ್ಮ ಜೊತೆಗೆ ಒಪ್ಪಂದಕ್ಕೆ ಬರಬೇಕು. ಬಟ್ ಇಲ್ಲಿ ಕಂಡೀಷನ್ ಅಪ್ಲೈ. ಏನು ಕಂಡೀಷನ್ ಅಪ್ಲೈ? ಹಾರ್ಮುಜ್ ಜಲಸಂಧಿ ಮುಕ್ತ ಆಗಬೇಕು, ಪರಮಾಣು ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಬೇಕು, ಭಯೋತ್ಪಾದನೆಗೆ ಅಂದರೆ ಈ ಪ್ರಾಕ್ಸಿ ಯುದ್ಧಗಳನ್ನು ಏನು ಮಾಡೋ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆಯೋ ಆ ಪ್ರಾಕ್ಸಿ ಯುದ್ಧಗಳಿಗೆ ಬ್ರೇಕ್ ಹಾಕೋ ಪ್ರಯತ್ನವನ್ನು ಇರಾನ್ನವರು ಮಾಡಬೇಕು ಅಂತ ಎಲ್ಲ ಕಂಡೀಷನ್ ಹಾಕಿದ್ದಾರೆ. ನಾನು ನಿನ್ನೆ ಒಂದು ಘಟನೆ ಹೇಳಿದೆ ನಿಮಗೆ. 2019ರಲ್ಲಿ ಅಮೆರಿಕಾದ ಒಂದು ಡ್ರೋನನ್ನು ಒಮಾನ್ ಕರಾವಳಿಯ ಭಾಗದಲ್ಲಿ ಇದೇ ಇರಾನ್ ಅವರು ಹೊಡೆದುರುಳಿಸಿದ್ರು. ಇರಾನ್ ಅವರು ಹೊಡೆದುರುಳಿಸಿದ್ದಕ್ಕೆ ಅಮೆರಿಕ ದೊಡ್ಡ ಮಟ್ಟದ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಕೊನೆಯ 10 ನಿಮಿಷದಲ್ಲಿ ಇದೇ ಡೊನಾಲ್ಡ್ ಟ್ರಂಪ್ ಅವರು ಆ ದಾಳಿ ಮಾಡೋದ್ರಿಂದ ಹಿಂದೆ ಸರಿದಿದ್ರು. ಯಾವ ಕಾರಣಕ್ಕಾಗಿ ಹಿಂದೆ ಸರಿದಿದ್ರು? ಒಂದು ಖಾಲಿ ಡ್ರೋನ್ ಇರಾನ್ ಅವರು ಹೊಡೆದುರುಳಿಸಿದ್ದಾರೆ. ಖಾಲಿ ಡ್ರೋನ್ ಹೊಡೆದುರುಳಿಸಿದ್ದಕ್ಕಾಗಿ ನಮ್ಮ ದೇಶದ 150 ಜನರನ್ನ ನಾವ್ಯಾಕೆ ಕಳೆದುಕೊಳ್ಳಬೇಕು ಅನ್ನುವಂಥ ಆತಂಕ ಡೊನಾಲ್ಡ್ ಟ್ರಂಪ್ ಅವರಲ್ಲಿ ಇತ್ತು. ಹೀಗಾಗಿ 2019ರಲ್ಲಿ ಅಂಥದ್ದೊಂದು ನಿರ್ಣಯವನ್ನು ಕೇವಲ 10 ನಿಮಿಷಗಳ ಅವಧಿಯಲ್ಲಿ, ಅಂದರೆ ಹೆಂಗೆ ಇವತ್ತು ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದ ನಾವು ಲೋಡೆಡ್ ಸ್ಥಿತಿಯಲ್ಲಿದ್ದೇವೆ, ಯಾವಾಗ ಬೇಕಾದರೂ ದಾಳಿ ಮಾಡ್ಬೋದು ಅಂತಲ್ಲ, ಅವತ್ತು ಕೂಡ ಕ್ಷಿಪಣಿಗಳೆಲ್ಲವೂ ಕೂಡ ರೆಡಿಯಾಗಿತ್ತು, ರಡಾರ್ಗಳು ಸಿದ್ಧವಾಗಿತ್ತು, ಇನ್ನೇನು ದಾಳಿ ಮಾಡಬೇಕು. ದಾಳಿ ಮಾಡುವಂತಹ ಸಮಯದಲ್ಲಿ ಇಂಥದ್ದೊಂದು ನಿರ್ಣಯವನ್ನು ತೆಗೆದುಕೊಂಡಿದ್ರು. ಇದಾಗ ಪುನರಪ್ಪಿ ಅದನ್ನು ತೆಗೆದುಕೊಂಡು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸಂದೇಶ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಸ್ವಲ್ಪ ಹಿಂದಕ್ಕೆ ಹೋಗ್ಬಿಡೋಣ. ಫ್ರಾನ್ಸ್ನಲ್ಲಿ ಶೃಂಗಸಭೆ ನಡೆದಾಗ ಡೊನಾಲ್ಡ್ ಟ್ರಂಪ್ ನಾನು ಜಿನೇವಾಕ್ಕೆ ಹೋಗಲ್ಲ, ಸ್ವಿಟ್ಜರ್ಲ್ಯಾಂಡಿಗೆ ಹೋಗಲ್ಲ, ಇಲ್ಲೇ ಸೈನ್ ಮಾಡ್ತೀನಿ ಅಂತ ಹೇಳಿದ್ರು. ಯಾಕೆ? ಜಗತ್ತಿನ ಬೇರೆ ಬೇರೆ ದೇಶದ ನಾಯಕರು ಬಂದಿದ್ದರು, ಅವರ ಎದುರುಗಡೆ ನಾನು ಶಾಂತಿ ದೂತ ಅಂತ ತೋರಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಫ್ರಾನ್ಸ್ನಲ್ಲಿ ಸಹಿ ಹಾಕಿದ್ದು. ಇದೀಗ ಜೀವ ಹಾನಿ ಮಾಡೋದು ನನ್ನ ಪರಮ ಉದ್ದೇಶ ಅಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನು ಜಾಗತಿಕವಾಗಿ ಶಾಂತಿ ರೂಪಿಸುವಂತಹ ನಾಯಕ. ಯಾಕೆ? ಕಳೆದ ಬಾರಿ ಇವರು ನೊಬೆಲ್ ಪ್ರಶಸ್ತಿ ಬೇಕು ಅಂತೆಲ್ಲ ಪ್ರಯತ್ನ ಪಡ್ತಿದ್ರಲ್ಲ, ಒನ್ಸ್ ಅಗೇನ್ ಆ ಮೆಸೇಜ್ ಅನ್ನ ಕನ್ವೆ ಮಾಡೋ ಪ್ರಯತ್ನವನ್ನ ಟ್ರಂಪ್ ಅವರು ಮಾಡ್ತಿದ್ದಾರೆ ಎನ್ನುವಂಥ ವಿಶ್ಲೇಷಣೆಗಳು ಬರ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇವೆಲ್ಲದರ ನಡುವೆ MBS ಸಂಧಾನಕ್ಕೆ ಡೊನಾಲ್ಡ್ ಟ್ರಂಪ್ ಬಗ್ಗಿದ್ರೆ ಅನ್ನುವ ಪ್ರಶ್ನೆ. ನಾವು ನಿನ್ನೆಯೂ ಕೂಡ ಇದ್ರ ಬಗ್ಗೆ ನೋಡಿದ್ವಿ. ಸೌದಿ ಅರೇಬಿಯಾದ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಸಲಹೆ ಕೊಟ್ಟರಂತೆ, ಯುದ್ಧ ಬೇಡ, ಯುದ್ಧದ ಬದಲಾಗಿ ಶಾಂತಿ ಮಾತುಕತೆಯನ್ನು ನಡೆಸೋಣ, ಆ ಶಾಂತಿ ಮಾತುಕತೆ ಮುಖಾಂತರ ಒಪ್ಪಂದಕ್ಕೆ ಬರಲಿ, ಒಪ್ಪಂದದ ಬಂದ ನಂತರ ಏನಾಗುತ್ತೆ ಕಾದ್ ನೋಡೋಣ ಅಂತ ಯುವರಾಜ ಹೇಳಿಕೆ ಕೊಟ್ಟರಂತೆ. ಮಾತನಾಡಿದ್ರು ಅವ್ರ ಜೊತೆಗೆಲ್ಲ, ಕಿವಿ ಮಾತು ಹೇಳಿದರು. UAE, ಕತಾರ್ ಸೇರಿದಂತೆ ಗಲ್ಫ್ ಮಿತ್ರ ರಾಷ್ಟ್ರಗಳಿಂದಲೂ ಕೂಡ ದಾಳಿ ಮಾಡಬಾರದು ಅಂತೆಲ್ಲ ಸಲಹೆ ಸೂಚನೆಗಳೆಲ್ಲ ಬಂತಂತೆ. ಆ ಸಲಹೆ ಸೂಚನೆಗಳು ಬಂದ ನಂತರ ಅವರೆಲ್ಲ ಇದೀಗ ಸ್ಥಗಿತ ಮಾಡಿದ್ದಾರೆ ಅಂತ. ಇಡೀ ಮಧ್ಯಪ್ರಾಚ್ಯ ವಿನಾಶದತ್ತೆಲ್ಲ ತಳೆದು ಬಿಡುತ್ತೆ, ಹೀಗಾಗಿ ದಾಳಿ ಮಾಡೋದು ಬೇಡ ಅಂತ ಮನವರಿಕೆ ಮಾಡಿಕೊಟ್ರಂತೆ. ಆರ್ಥಿಕ ಒತ್ತಡದ ಮುಖಾಂತರವೇ ಇರಾನನ್ನು ನಿಯಂತ್ರಣ ಮಾಡಬಹುದು ಅನ್ನುವಂಥ ಸಲಹೆಯನ್ನು ಕೊಟ್ಟರಂತೆ. ಸೌದಿ ಅರೇಬಿಯಾ ಅಲ್ಲದೆ ಕತಾರ್, UAE ದೇಶಗಳ ನಾಯಕರನ್ನು ಕೂಡ ಒಟ್ಟುಗೂಡಿಸಿ ದಾಳಿ ಮಾಡದಂತೆಲ್ಲ ಸಲಹೆಯನ್ನು ಕೊಟ್ಟಿದ್ದಾರೆ. ಯಾಕೆ ಸೌದಿ ಅರೇಬಿಯಾ ಇಂಥದ್ದೊಂದು ಸಲಹೆ ಕೊಡ್ತು? ಸ್ವಲ್ಪ ನಾವು ಇತಿಹಾಸಕ್ಕೆ ಹೋಗೋಣ. ನೀವು ಸೌದಿ ಅರೇಬಿಯಾ ನೋಡಿ, 2008ರಲ್ಲಿ ಸೌದಿ ಅರೇಬಿಯಾದ ರಾಜ ಕಿಂಗ್ ಅಬ್ದುಲ್ಲಾ ಅಮೆರಿಕಾದ ರಾಯಭಾರಿಗಳ ಜೊತೆಗೆ ಮಾತನಾಡ್ತಾರೆ. ಅವರು ಏನು ಹೇಳ್ತಾರೆ ಅಮೆರಿಕಾದ ರಾಯಭಾರಿಗಳ ಜೊತೆಗೆ ಅಂತ ಹೇಳಿದರೆ, ಇರಾನ್ ಮೇಲಿನ ದಾಳಿಯನ್ನ ಒಂದು ಕ್ಷಣ, ಒಂದು ದಿನ ಯಾವ ಕಾರಣಕ್ಕಾಗಿಯೂ ಕೂಡ ಮುಂದೂಡಬಾರದು. ಇರಾನ್ ಮೇಲೆ ದೊಡ್ಡ ದಾಳಿ ಆಗೋದಾದರೆ ಅದು ಈ ಕ್ಷಣವೇ ಆಗಬೇಕು ಅಂತ ಸರಿಸುಮಾರು 2008ನೇ ಇಸ್ವಿಯಲ್ಲಿ ಅಮೆರಿಕಕ್ಕೆ ಸೌದಿ ಅರೇಬಿಯಾ ಹೇಳಿತ್ತು. ಇದು ಗಮನಿಸಬೇಕಾದ ಸಂಗತಿ. ಅಮೆರಿಕದ ಬಳಿ ಸೌದಿ ರಾಜತಾಂತ್ರಿಕರು ಮಾತನಾಡ್ತಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇರಾನ್ ಎಂಬ ಹಾವಿನ ತಲೆಯನ್ನ ತಕ್ಷಣವೇ ಕತ್ತರಿಸಿ ಹಾಕಬೇಕು. ಯಾವ ಕಾರಣಕ್ಕಾಗಿಯೂ ಇರಾನ್ ಎನ್ನುವಂಥ ಒಂದು ಹಾವಿನ ತಲೆ ಈ ಜಗತ್ತಿನಲ್ಲಿ ಇರಬಾರದು, ಅದನ್ನು ಕತ್ತರಿಸಬೇಕು ಅಂತ ಯಾರು ಮಾತನಾಡಿದ್ದು? ಇದೇ ಸೌದಿ ಅರೇಬಿಯಾದವರು ಮಾತನಾಡಿದ್ದು. ಇವೆಲ್ಲದರ ನಡುವೆ ಪರಮಾಣು ಬಾಂಬ್ ತಯಾರಿಸುವ ಮುನ್ನವೇ ಪರಮಾಣು ನೆಲೆಗಳನ್ನು ನಾವು ಧ್ವಂಸಗೊಳಿಸಬೇಕು, ಅದರಿಂದ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಗೆ ಆತಂಕವಿದೆ ಅಂತ ಯಾರು ಹೇಳಿದ್ದು? ಇದೇ ಸೌದಿ ಅರೇಬಿಯಾ ಹೇಳಿದ್ದು. ಅಮೆರಿಕದ ಅಧ್ಯಕ್ಷರ ಬಳಿ ಇರಾನ್ ದೇಶವನ್ನ ಒಂದು ಪದಗಳಿಂದ ಬಳಕೆ ಮಾಡ್ತಾರೆ ಅವರು. ದುಷ್ಟ ರಾಷ್ಟ್ರ, ಮಧ್ಯಪ್ರಾಚ್ಯವನ್ನ ಯುದ್ಧಕ್ಕೆ ತಳ್ತಾ ಇರುವಂತಹ ಅತ್ಯಂತ ಅಪಾಯಕಾರಿ ಶಕ್ತಿ ಯಾವುದು? ಅದು ಇರಾನ್ ಅಂತ ಹೇಳಿದ್ರು. 2016ರಲ್ಲಿ ಸೌದಿ ಅರೇಬಿಯಾದಲ್ಲಿ ಒಂದು ಘಟನೆ ಆಗುತ್ತೆ. ಶಿಯಾ ಸಮುದಾಯದ ನಿಮ್ರ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಗಲ್ಲಿಗೇರಿಸ್ತಾರೆ. ಬೇರೆ ಬೇರೆ ಕಾರಣ, ಭಯೋತ್ಪಾದನೆಗೆ ಸಪೋರ್ಟ್ ಮಾಡ್ತಿದ್ದಾರೆ, ದೇಶದ್ರೋಹಿ, ಬೇರೆ ಬೇರೆ ಕಾರಣಗಳಿಗಾಗಿ ಅವರನ್ನು ಗಲ್ಲಿಗೇರಿಸೋ ಪ್ರಯತ್ನ ಆಯಿತು. ಯಾವಾಗ? 2016ರಲ್ಲಿ. ಯಾವಾಗ ಆ ವ್ಯಕ್ತಿಯನ್ನು ಗಲ್ಲಿಗೇರಿಸಲಾಯಿತು, ಅವತ್ತಿನಿಂದ ಸೌದಿ ಅರೇಬಿಯಾ ಮತ್ತು ಇರಾನ್ ನಡುವೆ ಬಿಕ್ಕಟ್ಟು ಶುರುವಾಗುತ್ತೆ, ಅಸಮಾಧಾನಗಳು ಶುರುವಾಗುತ್ತೆ, ರಾಜತಾಂತ್ರಿಕ ಸಂಬಂಧ ಎಲ್ಲವೂ ಕೂಡ ಹದಗೆಟ್ಟು ಹೋಗಿದ್ದನ್ನು ನೋಡಿದ್ದೀವಿ 2016ರಲ್ಲಿ. ಇವೆಲ್ಲದರ ನಡುವೆ
2023ರಲ್ಲಿ ಚೀನಾ ನೇತೃತ್ವದಲ್ಲಿ ಸೌದಿ ಅರೇಬಿಯಾ ಮತ್ತು ಇರಾನ್ನ ನಡುವೆ ಪುನರಪಿ ಮಾತುಕತೆಗಳಾಗುತ್ತೆ, ರಾಜತಾಂತ್ರಿಕ ಸಂಬಂಧ ಗಟ್ಟಿಗಳಾಗ್ತಾ ಇರೋದನ್ನು ನೋಡ್ತಾ ಇದ್ದೀನಿ. ಆದರೆ ನಾನು 2008, 16 ಅದರ ನಡುವೆ ಆಗಿರುವಂಥ ಬೆಳವಣಿಗೆಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಸಮಯದಲ್ಲಿ ಇರಾನ್ ಎನ್ನುವಂತಹ ದೇಶ ಅಸ್ತಿತ್ವದಲ್ಲೇ ಇರಬಾರದು, ಅದನ್ನು ಕಟ್ಟಿ ಹಾಕಬೇಕು ಅಂತ ಬಯಸ್ತಾ ಇದ್ದಂಥ ಸೌದಿ ಅರೇಬಿಯಾ ಇವತ್ತು ಅದರ ಮೇಲೆ ದಾಳಿ ಮಾಡೋದು ಬೇಡ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಆಫ್ ಅವರ ಮೇಲೆ ಆಗ್ತಾ ಇರುವಂತಹ ದಾಳಿಗಳು, ಆ ದಾಳಿಗಳು ಬಾಹ್ಯವಾಗಿ ಆಗೋದು, ನೇರವಾಗಿ ಆಗೋದು ಇವತ್ತು ಸೌದಿ ಅರೇಬಿಯಾಗೂ ಕೂಡ ಬೇಕಾದೋ ಇಲ್ಲ ಅಂತ. ಇವೆಲ್ಲದರ ನಡುವೆ ಮೂರ್ಖ ಟ್ರಂಪ್ ಅಂತ ಇರಾನ್ನ ಮಾಧ್ಯಮಗಳು ಲೇವಡಿ ಮಾಡಿರೋ ಘಟನೆ. ಇರಾನ್ನ ಮಾಧ್ಯಮಗಳ ಲೇವಡಿ ಮಾಡಿದ್ದಾರೆ. ನಾನು ಹೇಳಿದೆ, ಇರಾನ್ನ ಮಾಧ್ಯಮಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಕುಟುಂಬ, ಬೆಂಜಮಿನ್ ನೆತನ್ಯಾಹು ಅವರ ಬಗ್ಗೆ ಬೇರೆ ಬೇರೆ ರೀತಿಯಾಗಿ ಬಿತ್ತನೆ ಮಾಡಿದ್ದನ್ನು ನೋಡಿದ್ದೀವಿ. ಇದೀಗ ಒನ್ಸ್ ಅಗೇನ್ ಸರ್ಕಾರಿ ಮಾಧ್ಯಮಗಳು ಡೊನಾಲ್ಡ್ ಟ್ರಂಪ್ ಅವರನ್ನ ಟಿಪ್ಪಣಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಏನೇನು ಹೇಳಿದ್ರು ಅವರು? ಮೂರ್ಖ ಟ್ರಂಪ್ನ ಉತ್ಸಾಹ ಎಲ್ಲ ಕುಗ್ಗಿ ಹೋಗಿಬಿಟ್ಟಿದೆ ಅಂತ ಅಲ್ಲಿ ಒಂದು ಫಾರ್ಸ್ ಅನ್ನುವಂಥ ಒಂದು ಸುದ್ದಿ ಸಂಸ್ಥೆ ವರದಿ ಮಾಡಿತು. ದಾಳಿ ನಿಲ್ಲಿಸುವಂತೆ ನಾವು ಅಮೆರಿಕಾಗೆ ಯಾವುದೇ ಕಾರಣಕ್ಕಾಗಿ ವಿನಂತಿ ಮಾಡಿಲ್ಲ ಅಂತ ಹೇಳಿದರು. ಹಾರ್ಮುಜ್ ಜಲಸಂಧಿ ವಿಚಾರದಲ್ಲಿ ಇರಾನ್ ತನ್ನ ನಿಲುವನ್ನು ಯಾವುದೇ ಕಾರಣಕ್ಕಾಗಿಯೂ ಕೂಡ ಬಂದ್ ಮಾಡುವ ಹಂತವಿಲ್ಲ, ನಾವು ಅದನ್ನು ಎಕ್ಸೆಪ್ಟ್ ಕೂಡ ಮಾಡ್ತಾ ಇಲ್ಲ ಅಂತ ಅವರು ಹೇಳಿಕೆಗಳು ಪ್ರಯತ್ನವನ್ನು ಮಾಡಿದ್ದಾರೆ. ಟ್ರಂಪ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಇರಾನ್ನ ಒಟ್ಟಾರೆ ಮಾಧ್ಯಮಗಳ ಆರೋಪ. ನಾವು ಯಾವುದೇ ವಿನಂತಿಯನ್ನು ಅವ್ರಿಗೆ ಮಾಡಿಲ್ಲ, ನಾವು ಅಮೆರಿಕಾಗೆ ದಾಳಿ ನಿಲ್ಲಿಸಬೇಕು, ದಾಳಿಯನ್ನೇ ಮಾಡಬಾರದು, ಯಾವ ಕಾರಣಕ್ಕಾಗಿಯೂ ಕೂಡ ನಾವು ಅದನ್ನು ಮನವಿ ಮಾಡಿಲ್ಲ. ಡೊನಾಲ್ಡ್ ಟ್ರಂಪ್ ಜಾಗತಿಕವಾಗಿ ತಮ್ಮ ಇಮೇಜನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಒಂದು ಸುಳ್ಳು ಕಥೆಗಳನ್ನು ಕಟ್ತಿದ್ದಾರೆ ಅಂತ ನಾನು ಅವಾಗಲೇ ಹೇಳಿದೆ. ಯಾವ ಕಾರಣಕ್ಕಾಗಿ ಜೀವಹಾನಿ ಆಗಬಾರದು ಅಂತ ಡೊನಾಲ್ಡ್ ಟ್ರಂಪ್ ಅವರು ಬಯಸ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು ಶಾಂತಿ ದೂತನಾಗಿ ಒಂದು ಪ್ರಿಡಿಕ್ಟ್ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಆಲೋಚನೆ ಡೊನಾಲ್ಡ್ ಟ್ರಂಪ್ ಅವರಲ್ಲಿದೆ. ಆ ಕಾರಣಕ್ಕಾಗಿ ಅದನ್ನು ಮಾಡ್ತಿದ್ದಾರೆ ಅಂತ ಪುನರಪಿ ಅದನ್ನು ಹೇಳೋ ಪ್ರಯತ್ನವನ್ನು ಮಾಡಿದರು. ಇಸ್ಲಾಮಿಕ್ ರಿಪಬ್ಲಿಕ್ ಸುದ್ದಿ ಸಂಸ್ಥೆ, ಆ ಸಂಸ್ಥೆಯೆಲ್ಲ ವರದಿ ಮಾಡಿದೆ. ಮಂಡಿ ಇರುವಂತಹ ಪ್ರಶ್ನೆಯೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ನೋಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕಾಗಿಯೂ ಕೂಡ ನಿಮ್ಮ ಎದುರುಗಡೆ ನಾವು ಮಂಡಿ ಊರಲ್ಲ ಅಂತ ಇರಾನ್ನವರು ಕಟ್ಟಿಬದ್ಧವಾಗಿ ನಿಂತಿದ್ದ ನೋಡಿದ್ವಿ. ಒನ್ಸ್ ಅಗೇನ್ ಪುನರಪಿ ಅದನ್ನು ಹೇಳಿದರು. ಇರಾನ್ನ ಹಂಗಾಮಿ ರಕ್ಷಣಾ ಸಚಿವರು ಮಾಧ್ಯಮಗಳ ಜೊತೆಗೆಲ್ಲ ಮಾತನಾಡಿದರು. ನಮ್ಮ ಸಶಸ್ತ್ರ ಪಡೆಗಳು, ಇಸ್ಲಾಮಿಕ್ ಕ್ರಾಂತಿಕಾರಿ ಗಾರ್ಡ್ಸ್, ಕಾಫ್ಸ್, IRGC ಯಾವುದೇ ರೀತಿಯ ಆಕ್ರಮಣ ಮತ್ತು ದಾಳಿಯನ್ನು ಎದುರಿಸೋದಕ್ಕೆ ಸಂಪೂರ್ಣವಾಗಿ ಸಜ್ಜಾಗಿದೆ ಅಂತೆಲ್ಲ ಹೇಳಿದರು. ಅಮೆರಿಕ ಅಥವಾ ಇಸ್ರೇಲ್ ಯಾವುದೇ ತಪ್ಪು ಹೆಜ್ಜೆ ಇಟ್ಟರು ಮಧ್ಯಪ್ರಾಚ್ಯದಲ್ಲಿರುವ ಅವರ ನೆಲೆಗಳ ಮೇಲೆ ಭೀಕರ ಪ್ರತಿಕಾರವನ್ನು ತೀರಿಸಿಕೊಳ್ತೀವಿ ಅಂತ ನಾವು ನಿನ್ನೆ ಒಂದು DNA ಒಂದು ಸುದ್ದಿ ನೋಡಿದ್ವಿ. ಯಾವಾಗಲಾದರೂ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಇರಾನ್ ದೇಶದ ಮೂಲಭೂತ ಸೌಕರ್ಯಗಳು, ವಿದ್ಯುತ್ ಕೇಂದ್ರಗಳು, ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರೆ ನಾವು ಮಧ್ಯಪ್ರಾಚ್ಯದಲ್ಲಿರುವ ಯಾವ್ಯಾವ ದೇಶಗಳ ತೈಲ ಸಂಸ್ಕರಣಾ ಘಟಕಗಳನ್ನು ಟಾರ್ಗೆಟ್ ಮಾಡ್ತೀವಿ ಅಂತ ಒಂದು ಟಾರ್ಗೆಟೆಡ್ ಲಿಸ್ಟ್ ಬಿಡೋ ಪ್ರಯತ್ನವನ್ನು ಮಾಡಿದರು. ಇದರ ಅರ್ಥ ಏನು? ನೀವು ದಾಳಿ ಮಾಡಿದರೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತೀವಿ ಅಂತ ಯಾವಾಗ ಇರಾನ್ ಪ್ರಚೋದನಕಾರಿ ಅಮೆರಿಕಾಗೆ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡುತ್ತಲ್ಲ, ಆ ಎಚ್ಚರಿಕೆಯ ನಂತರವೇ ಸೌದಿ ಅರೇಬಿಯಾದ ಯುವರಾಜ ಅಮೆರಿಕದ ಜೊತೆಗೆ ಮಾತನಾಡಿದ್ದು. ಯಾವ ಕಾರಣಕ್ಕಾಗಿ? ಇರಾನ್ ಈ ರೀತಿಯಾಗಿ ಮಾಡ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ. ಟ್ರಂಪ್ ಅವರ ಒಪ್ಪಂದದ ಷರತ್ತೆಲ್ಲ ತಿರಸ್ಕಾರ, ಅವ್ರು ಹೇಳ್ತಾ ಇರೋದೆಲ್ಲವೂ ಕೂಡ ಶುದ್ಧ ಸುಳ್ಳು ಅನ್ನುವಂಥ ಮಾತುಗಳನ್ನು ಇರಾನ್ನ ಮಾಧ್ಯಮಗಳು ವರದಿ ಮಾಡ್ತಾ ಇದೆ. ಇವೆಲ್ಲದರ ನಡುವೆ ಹಾರ್ಮುಜ್ ಬಿಕ್ಕಟ್ಟು ಮತ್ತು ತೈಲ ರಿಲೀಫ್. ಯಾವಾಗ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನು ಘೋಷಣೆ ಮಾಡ್ತಾರೆ, ಕಚ್ಚಾ ತೈಲದ ದರ ಜಾಸ್ತಿ ಆಗುತ್ತೆ. ಈ ಕದನ ವಿರಾಮ, ಶಾಂತಿ ಮಾತುಕತೆ, ಒಪ್ಪಂದ ಇತ್ಯಾದಿ ಅಂತ ಬಂದಾಗ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಳಿಕೆ ಆಗೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಒಂದು ಆಶಾದಾಯಕ ಸುದ್ದಿ ಬರ್ತಾ ಇದೆ. OPEC ಪ್ಲಸ್ನ 7 ರಾಷ್ಟ್ರಗಳು ಸೆಪ್ಟೆಂಬರ್ನಿಂದ 1.88 ಲಕ್ಷ ಬ್ಯಾರಲ್ ತೈಲವನ್ನು ಹೆಚ್ಚಳ ಮಾಡೋದಕ್ಕೆ, ಉತ್ಪಾದನೆಯ ಹೆಚ್ಚಳವನ್ನು ಮಾಡೋದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ನಿನ್ನೆ ಒಂದು ವರ್ಚುವಲ್ ಸಭೆ ಆಯಿತು ಈ OPEC ಪ್ಲಸ್ ಒಕ್ಕೂಟದ 7 ದೇಶಗಳ ನೇತೃತ್ವದಲ್ಲಿ. ಇದೀಗ ಸೌದಿ ಅರೇಬಿಯಾ ಮತ್ತು ರಷ್ಯಾ ಸೇರಿಕೊಂಡು 62,000 ಬ್ಯಾರಲ್ ಕಚ್ಚಾ ತೈಲವನ್ನು ಉತ್ಪಾದನೆ ಹೆಚ್ಚಳ ಮಾಡ್ತಾರಂತೆ. ಇರಾಕ್ ಪ್ರತಿದಿನಕ್ಕೆ 26,000 ಬ್ಯಾರಲ್ ಹೆಚ್ಚುವರಿ ತೈಲವನ್ನು ಉತ್ಪಾದನೆ ಮಾಡ್ತಾರಂತೆ. ಕುವೈತ್, ಅಲ್ಜೀರಿಯಾ, ಕಜಕಿಸ್ತಾನ್ ಮತ್ತು ಒಮಾನ್ ದೇಶಗಳು ಉಳಿದಿರುವಂತಹ ತಮ್ಮ ಪಾಲನ್ನು ಕೂಡ ಹೆಚ್ಚಳ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾರೆ ಅಂತ ನಿನ್ನೆ ಆಗಿರುವಂತಹ ಒಂದು ವರ್ಚುವಲ್ ಸಭೆಯಾಗಿದೆ. ಯಾಕೆ OPEC ಪ್ಲಸ್ ಇಂಪಾರ್ಟೆಂಟ್ ನೀವು ನೋಡಿ, ಯಾವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲದ ದರ ಕಡಿಮೆ ಆಗುತ್ತೋ ಅವರು ಸಂಪೂರ್ಣವಾಗಿ ಉತ್ಪಾದನೆಯನ್ನು ಕಡಿಮೆ ಮಾಡ್ತಾರೆ. ಬಿಕಾಸ್ ತೈಲದ ದರ ಕಡಿಮೆ ಇದೆ ಅಂತ. ಯಾವಾಗ ಬೇಡಿಕೆ ಜಾಸ್ತಿಯಾಗಿ ತೈಲದ ದರ ಜಾಸ್ತಿ ಆಗುತ್ತೋ ಆವಾಗ ಉತ್ಪಾದನೆ ಹೆಚ್ಚಳ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ಜಾಗತಿಕವಾಗಿ ಒಂದು 2-3 ಬಾರಿ ತೈಲ ಬಿಕ್ಕಟ್ಟು ಉಂಟಾದಂತಹ ಸಮಯದಲ್ಲಿ ಈ ನಿರ್ಣಯಗಳನ್ನು ಅವರು ತೆಗೆದುಕೊಂಡಿದ್ದನ್ನು ನೋಡಿದ್ದೀವಿ. ಇದೀಗ ಡೊನಾಲ್ಡ್ ಟ್ರಂಪ್ ಅವರ ಈ ಕಾರಣಕ್ಕಾಗಿ ಒಂದು ತೈಲದ ದರ ಇಳಿಕೆ ಆಗಿದೆ ಅಂತ ನಮಗೆ ಬರ್ತಾ ಇರುವಂಥ ಮಾಹಿತಿ ನೋಡಿ. OPEC ಸ್ಥಾಪನೆ ಆಗೋದಕ್ಕಿಂತ ಮೊದಲು
85% ತೈಲ ವ್ಯಾಪಾರವನ್ನು ಪಾಶ್ಚಿಮಾತ್ಯ ದೇಶಗಳ ಒಂದು 7 ಸಿಸ್ಟರ್ಸ್ ಎನ್ನುವಂಥ ದೇಶಗಳೆಲ್ಲವೂ ಕೂಡ ನಿರ್ವಹಣೆ ಮಾಡ್ತಾ ಇದ್ರು. 7 ಸಿಸ್ಟರ್ ಅಂತ ಕರೀತಾರೆ. ಅದರ ಉತ್ಪಾದನೆ, ಅದರ ದರ ಏನು ಎತ್ತ, ಈ ಅರಬ್ ರಾಷ್ಟ್ರಗಳಿಗೆ ತಮ್ಮದೊಂದಿಷ್ಟು ಹಣ ಕೊಡ್ತಿದ್ರು, ತೆಗೆದುಕೊಂಡು ಹೋಗ್ತಿದ್ರು, ಮಾರಾಟ ಮಾಡ್ತಾ ಇದ್ರು. ಇದನ್ನರಿತದಂತಹ ಸೌದಿ ಅರೇಬಿಯಾ, ಇರಾನ್, ಇರಾಕ್, ಕುವೈತ್, ವೆನಿಜುವೆಲಾ ಇವರೆಲ್ಲರೂ ಕೂಡ ಸೇರ್ಕೊಂಡು ಏನು ಮಾಡಿದ್ರು ಅಂತ ಹೇಳಿದ್ರೆ 1960ರಲ್ಲಿ ಒಪೆಕ್ ಅನ್ನು ಶುರು ಮಾಡ್ತಾರೆ. ಏನಿದು ಒಪೆಕ್ಕು? ತಾವೇ ತೈಲವನ್ನು ಉತ್ಪಾದನೆ ಮಾಡಿ ಆ ತೈಲದ ದರ ಹೆಂಗಿರಬೇಕು, ಅದರ ಉತ್ಪಾದನೆ ಎಷ್ಟಿರಬೇಕು, ಏನು ಎತ್ತ ಎಲ್ಲವನ್ನೂ ಕೂಡ ನಿಯಂತ್ರಣ ಮಾಡೋರು ಯಾರು? ಸೌದಿ ಅರೇಬಿಯಾ ನೇತೃತ್ವದ ಈ ಒಪೆಕ್ ಪ್ಲಸ್ ಎನ್ನುವಂಥ ಒಕ್ಕೂಟ ಏನಿದೆ ಇವರು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ನೀವು ನೋಡಿ 1970ರಲ್ಲಿ ಒಂದು ತೈಲ ಬಿಕ್ಕಟ್ಟಾಗುತ್ತೆ ಇಡೀ ಜಾಗತಿಕವಾಗಿ. ಅಮೆರಿಕಾದ ಒಟ್ಟಾರೆ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ತೈಲದ ವಿಚಾರದಲ್ಲಿ, ಪೆಟ್ರೋಲ್ ಮತ್ತು ಡೀಸೆಲ್ ವಿಚಾರದಲ್ಲಿ ರೇಷನಿಂಗ್ ಮಾಡುವಂಥ, ಇವತ್ತು ರಷ್ಯಾದಲ್ಲಿ ಈ ಪಡಿತರ ವ್ಯವಸ್ಥೆ ಮಾಡಿದಾರಲ್ಲ ಅಂಥದ್ದೊಂದು ವ್ಯವಸ್ಥೆ 1979ರಲ್ಲಿ ಆಗಿತ್ತು. ಅವತ್ತು ಇದ್ದಂತಹ $4 ಕಚ್ಚಾ ತೈಲ ದರ ಏಕಾಏಕಿಯಾಗಿ $12ಗೆ ಏರಿಕೆ ಆಗಿತ್ತು. ಯಾವ ಕಾರಣಕ್ಕಾಗಿ? ಈ ಅರಬ್ ರಾಷ್ಟ್ರಗಳ ಯುದ್ಧದಲ್ಲಿ ಪಾಶ್ಚಿಮಾತ್ಯ ದೇಶಗಳೆಲ್ಲ ಭಾಗವಹಿಸಿಬಿಟ್ಟಿದೆ, ನಾವು ತೈಲ ಕೊಡಲ್ಲ ಅಂತ. ತೈಲ ಕೊಡದೇ ಇದ್ದಿದ್ದಕ್ಕಾಗಿಯೇ ತೈಲದ ಅಭಾವ ಸೃಷ್ಟಿಯಾಗಿತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆ. ಇದೀಗ ಇವರು ಒಪೆಕ್ ಪ್ಲಸ್ನವರು ಎಲ್ಲ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ನೋಡೋಣ ತೈಲದ ವಿಚಾರದಲ್ಲಿ ಏನಾಗುತ್ತೆ. ಇವೆಲ್ಲದರ ನಡುವೆ ಇಸ್ರೇಲ್ ಎಚ್ಚರಿಕೆ ಕೊಟ್ಟಿದೆ. ಗಾಜಾ ಸಂಘರ್ಷ ಮುಂದುವರೆದಿದೆ. ಅನೇಕ ವರ್ಷಗಳ ಹಿಂದಿನ ಇರುವಂತಹ ಗಾಜಾ ಬಿಕ್ಕಟ್ಟಿದು. 1948ರಲ್ಲಿ ಇಸ್ರೇಲ್ಗೆ ಸ್ವಾತಂತ್ರ್ಯ ಬಂತು. ಇಸ್ರೇಲ್ಗೆ ಸ್ವಾತಂತ್ರ್ಯ ಬಂದ ನಂತರ ಗಾಜಾ ಪಟ್ಟಿಯನ್ನು ತಮ್ಮ ವ್ಯಾಪ್ತಿಗೆ ತೆಗೆದುಕೊಂಡ್ರು. ಅದಕ್ಕಿಂತ ಮೊದಲು ಅದು ಈಜಿಪ್ಟ್ ವ್ಯಾಪ್ತಿಯಲ್ಲಿತ್ತು. ಯಾವ ಫೆಲಿಸ್ತೀನ್ಯರು ಅಲ್ಲಿದ್ದರು ಅವರೆಲ್ಲರೂ ಕೂಡ ನಿರಾಶ್ರಿತರಾದಂಥವ್ರು ಅಲ್ಲೆಲ್ಲ ಹೋಗಿ ಇರೋದಕ್ಕೆ ಪ್ರಯತ್ನವನ್ನು ಪಟ್ಟರು, ಅಲ್ಲಿ ಇದ್ದರು. ಅದನ್ನು ತನ್ನ ವ್ಯಾಪ್ತಿಗೆ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಇಸ್ರೇಲ್ನ ವಾದ ಇದೆ. ಏನಾಯ್ತು ನೋಡಿ, ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಮಾತುಕತೆ ಆಗ್ತಾ ಇದ್ರೆ ಇತ್ತ ಮತ್ತೊಂದು ಬೆಳವಣಿಗೆ. 18ರಿಂದ 19 ಫೆಲಿಸ್ತೀನ್ಯರೆಲ್ಲ ಬಲಿಯಾಗಿದ್ದಾರೆ ಗಾಜಾ ಪಟ್ಟಿಯಲ್ಲಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ಗಾಜಾ ಪಟ್ಟಿ ಎನ್ನುವಂಥ ಒಂದು ಪ್ರದೇಶ ಏನಿದೆ ಅಲ್ಲ, ಈಜಿಪ್ಟ್, ಇಸ್ರೇಲ್ ಮತ್ತು ಮೆಡಿಟೇರಿಯನ್ ಸಮುದ್ರದ ನಡುವೆ ಇರುವಂಥ ಒಂದು ಸಣ್ಣದಾದಂಥ ಕರಾವಳಿ ಪ್ರದೇಶ ಇದು. ಹೆಚ್ಚು ಕಡಿಮೆ ಒಂದು 41 ಕಿಲೋಮೀಟರ್ ಉದ್ದ ಇದೆ, 10 ಕಿಲೋಮೀಟರ್ ಅಗಲ ಇರುವಂಥ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಸರಿಸುಮಾರು ಒಂದು 23 ಲಕ್ಷಕ್ಕೂ ಹೆಚ್ಚು ಜನ ಮುಸ್ಲಿಮರು ವಾಸ ಮಾಡ್ತಾ ಇರೋದು. ಇಡೀ ಜಾಗತಿಕವಾಗಿ ಅತಿ ಹೆಚ್ಚು ಮುಸ್ಲಿಮರು ವಾಸ ಮಾಡ್ತಾ ಇರುವಂಥ ಪ್ರದೇಶ ಅಂತ ಈ ಗಾಜಾ ಪಟ್ಟಿಯನ್ನು ಕರೀತಾರೆ. ಏನು ಬೆಳವಣಿಗೆ ಆಯ್ತು ನೋಡಿ ನೀವು. 1948ರ ತನಕ ಇದನ್ನು ಪ್ಯಾಲೆಸ್ತೈನ್ ಅಂತ ಕರೀಲಾಗ್ತಿತ್ತು. 48ರಲ್ಲಿ ಇಸ್ರೇಲ್ಗೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ನಂತರ ಅರಬ್ ಮತ್ತು ಇಸ್ರೇಲ್ನ ನಡುವೆ ಯುದ್ಧ ಶುರುವಾಯಿತು. ಈ ಯುದ್ಧದ ನಂತರ ಲಕ್ಷಾಂತರ ಪ್ಯಾಲೆಸ್ತೈನ್ಗಳೇನಿದ್ರು ಅವರು ನಿರಾಶ್ರಿತರಾದ ತಕ್ಷಣ ಎಲ್ಲಿಗೆ ಹೋಗೋ ಪ್ರಯತ್ನವನ್ನು ಮಾಡಿದ್ರು? ಇದೇ ಗಾಜಾ ಪಟ್ಟಿಯಲ್ಲಿ ನಿರಾಶ್ರಿತರಾಗಿ ಉಳಿದ್ರು. 1948ರಿಂದ 62ರ ತನಕ ಇದು ಈಜಿಪ್ಟ್ ವ್ಯಾಪ್ತಿಯಲ್ಲಿತ್ತು. 62ರಲ್ಲಿ ಯುದ್ಧ ಮಾಡುತ್ತೆ ಇಸ್ರೇಲ್, ಜಯಗಳಿಸಿ ತನ್ನ ವ್ಯಾಪ್ತಿಗೆ ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಅಂತಾರಾಷ್ಟ್ರೀಯ ವ್ಯಾಪ್ತಿಗೆ ಮಣಿದು 2005ರಲ್ಲಿ ಅದನ್ನು ವಾಪಸ್ ಕೊಡೋ ಪ್ರಯತ್ನವನ್ನು ಇದೇ ಇಸ್ರೇಲ್ನವರು ಮಾಡಿದರು. 2006ರ ಚುನಾವಣೆಯ ನಂತರ ಇಸ್ರೇಲ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಈ ಗಾಜಾ ಪಟ್ಟಿಯಲ್ಲಿ ಹಮಾಸ್ ಎನ್ನುವಂತಹ ಒಂದು ಪಡೆ ಸೃಷ್ಟಿಯಾಯಿತು. ಆ ಹಮಾಸ್ನ ವಿರುದ್ಧ ಇವತ್ತು ಇಸ್ರೇಲ್ನವರು ಹೋರಾಟ ಮಾಡ್ತಾ ಇದ್ದಾರೆ. ಇದೇ ಹಮಾಸ್ನವರು 2023 ಅಕ್ಟೋಬರ್ 7ನೇ ತಾರೀಕಿಗೆ ಒಂದು ಇಸ್ರೇಲ್ನ ಮೇಲೆ ದಾಳಿ ಮಾಡ್ತಾರೆ. 1300 ಇಸ್ರೇಲಿಗರ ಘಟನೆಯಲ್ಲಿ ಮೃತಪಟ್ಟರು. ಯಾವಾಗ? 2023ರ ಅಕ್ಟೋಬರ್ ತಿಂಗಳ 7ನೇ ತಾರೀಕಿಗೆ ಆದಂಥ ದಾಳಿ. ಇದಕ್ಕೆ ಪ್ರತಿಕಾರವಾಗಿ ಇಸ್ರೇಲ್ ಸುಮ್ಮನಿತ್ತ? ಇಲ್ಲ. ಇದೇ ಗಾಜಾ ಪಟ್ಟಿ ಮೇಲೆ ದಾಳಿ ಮಾಡ್ತು. ಸರಿಸುಮಾರು ಸಾವಿರಾರು ಜನ ಅಲ್ಲಿಯೂ ಕೂಡ ಮೃತಪಟ್ಟಿದ್ದಾರೆ ಅಂತ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಏನು ಇತಿಹಾಸ ಹೇಳಿದ್ನಲ್ಲ, ಆ ಇತಿಹಾಸ ಮತ್ತು 2023ರ ದಾಳಿಯ ನಂತರ ಇದಕ್ಕೊಂದು ಏನೋ ಬುದ್ಧಿವಾದ ಕಲಿಸಬೇಕು, ಏನೋ ಒಂದು ಒಪ್ಪಂದ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಆಯಿತು. ಆ ಕಮಿಟಿಯ ನೇತೃತ್ವದಲ್ಲಿ ತಮ್ಮ ಸೇನೆಗಳನ್ನು ವಾಪಸ್ ತೆಗೆದುಕೊಂಡು ಹೋಗಬೇಕು, ಶಾಂತಿಯನ್ನು ಕಾಪಾಡಬೇಕಂತೆಲ್ಲ ನಿರ್ಣಯಗಳಾಯಿತು. ಈ ನಿರ್ಣಯಗಳನ್ನು ಇವರು ಒಪ್ಪಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಹಮಾಸ್ನವರು ಆಯಿತು ಸರಿ ಅಂತ ಒಪ್ಕೊಂಡ್ರು. ಆದರೆ ಇಸ್ರೇಲ್ ಇವತ್ತು ಒಪ್ಪಿಕೊಳ್ಳುವ ಹಂತದಲ್ಲಿಲ್ಲ. ಬಿಕಾಸ್ ನಾವು ಅವರನ್ನು ಶಮನ ಮಾಡಬೇಕು ಅಂತ ಇದೆಲ್ಲದರ ಭಾಗವಾಗಿ ಗಾಜಾ ಪಟ್ಟಿಯಲ್ಲಿ ದಾಳಿಗಳಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ.